ಮಾಜಿ ಪ್ರಧಾನಮಂತ್ರಿಗಳಾದ ಶ್ರೀ ಎಚ್.ಡಿ. ದೇವೇಗೌಡ ಅವರಿಗೆ ಶ್ರೀ ಗಂಗಾ ಸಾಮ್ರಾಟ್ ಶ್ರೀ ಪುರುಷ ಪ್ರಶಸ್ತಿ ಪ್ರದಾನ ಸಮಾರಂಭ. ಅವರ ಬದುಕು ಮತ್ತು ಸಾಧನೆ ಪುಸ್ತಕದ ಜನಾರ್ಪಣೆ ಮತ್ತು 93 ವಿವಿಧ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ. ದಿನಾಂಕ 22 ಜೂನ್ 2025 ಭಾನುವಾರ ಸಮಯ 2 ಗಂಟೆಗೆ. ಸ್ಥಳ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಭವನ, ಸುಮನಹಳ್ಳಿ ಜಂಕ್ಷನ್ ಹತ್ತಿರ. ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಟ್ರೆಂಡ್ ಶುರುವಾಗಿದೆ. ಬಟ್ ಅದು ಬರೀ ಟ್ರೆಂಡ್ ಆಗಿ ಉಳ್ಕೊಂಡಿಲ್ಲ, ಆತಂಕವನ್ನ ಮೂಡಿಸ್ತಾ ಇದೆ. ಅದೇ 2025 ಅಂದ್ರೆ ಈಗಿರುವಂತಹ ವರ್ಷ ಮತ್ತು 1941ನೇ ವರ್ಷದ ಕ್ಯಾಲೆಂಡರ್ ಎರಡೂ ಕೂಡ ಕಾಕತಾಳೀಯವೋ ಏನೋ ಗೊತ್ತಿಲ್ಲ, ಸೇಮ್ ಟು ಸೇಮ್. ವರ್ಷವೂ ಸೇಮ್ ಟು ಸೇಮ್ ಆಗಿದೆ, ದಿನಗಳು ಸೇಮ್ ಟು ಸೇಮ್ ಆಗಿದೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಆಗ ನಡೆದಂತಹ ದುರ್ಘಟನೆಗಳು ಕೂಡ ಮರುಕಳಿಸ್ತಾ ಇದೆ. ವಿಮಾನ ದುರಂತಗಳು, ಯುದ್ಧ, ಷೇರು ಮಾರುಕಟ್ಟೆ ಕುಸಿತ, ಎರಡನೇ ಮಹಾಯುದ್ಧ. 1941ರಲ್ಲಿ ಅಮೆರಿಕ ಎಂಟ್ರಿ ಕೊಡುತ್ತೆ, ಎರಡನೇ ಮಹಾಯುದ್ಧ ಆಗುತ್ತೆ. ಈಗಲೂ ಕೂಡ ಅಂತಹದ್ದೇ ಪರಿಸ್ಥಿತಿಗಳನ್ನು ನಾವು ನೋಡ್ತಾ ಇದ್ದೀವಿ. ಅದರಲ್ಲೂ ಪ್ರಮುಖವಾಗಿ 13ನೇ ತಾರೀಕು ಬಹಳ ಬೆಚ್ಚಿ ಬೀಳಿಸುವಂತಹ ದಿನ ಆಗ್ತಾ ಇದೆ. ಹಾಗೆ ನೋಡೋದಾದರೆ ಇಸ್ರಾನ್ ವರ್ಸಸ್ ಇರಾನ್ 13ನೇ ತಾರೀಕು. ಮೊನ್ನೆ ಈ ಒಂದು ಫ್ಲೈಟ್ ಕ್ರಾಶ್ ಆದಂತಹ ಸಂದರ್ಭದಲ್ಲೂ ಅದು 12ನೇ ತಾರೀಕು ಆಗಿತ್ತು. ಬಟ್ ಅದನ್ನು ಕೂಡ ಸೇಮ್ ಹೋಲಿಕೆ ಮಾಡ್ತಾ ಇದ್ದಾರೆ. ಏನಾಗಿದೆ ಹಾಗಾದರೆ 2025ನೇ ಕ್ಯಾಲೆಂಡರ್, ಈ ವರ್ಷದ ಕ್ಯಾಲೆಂಡರ್ ನೋಡೋದಾದರೆ 1941ರಲ್ಲಿ ಏನಾಗಿತ್ತು ಹಾಗಾದರೆ? ಜ್ಯೋತಿಷ್ಯ ಶಾಸ್ತ್ರ ಈ 2025ನ ಯಾವ ರೀತಿಯಾಗಿ ಇದರ ಭವಿಷ್ಯವನ್ನು ನೋಡುತ್ತೆ, ಇದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಇದೇ ಹೊತ್ತಿನ ವಿಶೇಷ 2025 ವರ್ಸಸ್ 1941. ನಾನು ವಿದ್ಯಾ ಮಲ್ನಾಡ್. ಬಾಬಾ ವಂಗ ಅಂತ ನೀವೆಲ್ಲರೂ ಕೂಡ ಕೇಳಿರ್ತೀರಿ. ಆ ಮಹಿಳೆ ತನ್ನ 12ನೇ ವಯಸ್ಸಿಗೋ 13ನೇ ವಯಸ್ಸಿಗೆ ಕಣ್ಣನ್ನು ಕಳೆದುಕೊಂಡ್ರೂ ಕೂಡ ಆಕೆ ಕೆಲವೊಂದು ಭವಿಷ್ಯಗಳನ್ನು ನೋಡಿದ್ಲು. ಅದು ಇಲ್ಲಿ ತನಕವೂ ಕೂಡ ಆಲ್ಮೋಸ್ಟ್ ಆಗಿದೆ ಅಂತ ನಂಬ್ಕೊಂಡು ಬರ್ತಾರೆ. ಅದೇ ರೀತಿಯಾಗಿ ಈ ವರ್ಷದ ಭವಿಷ್ಯವನ್ನು ಆಕೆ ಆಗಲೇ ನೋಡಿದ್ರು. ಆರ್ಥಿಕ ಬಿಕ್ಕಟ್ಟಾಗುತ್ತೆ, ಯುದ್ಧ ನಡೆಯುತ್ತೆ, ಪ್ರವಾಹ ಭೀತಿಯನ್ನು ಎದುರಿಸ್ತಾರೆ, ಆ್ಯಂಡ್ ಅಗೇನ್ 3ನೇ ಮಹಾಯುದ್ಧ ನಡಿಬಹುದು ಅನ್ನುವಂತಹ ಪ್ರಿಡಿಕ್ಷನನ್ನು ಆಗಲೇ ಮಾಡಿದರು. ಹಾಗಾದರೆ ಆ ದಿನಗಳು ಬಹಳ ಹತ್ತಿರದಲ್ಲಿದೆಯಾ? ಜ್ಯೋತಿಷ್ಯ ಶಾಸ್ತ್ರ ಏನು ಹೇಳುತ್ತೆ? ಭವಿಷ್ಯ ಹೇಗಿದೆ 2025ರದ್ದು? ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಗೆಸ್ಟ್ಗಳು ಕೂಡ ನನ್ನ ಜೊತೆ ಇದ್ದಾರೆ. ನಾನು ವೆಲ್ಕಮ್ ಮಾಡ್ಕೊಳ್ತೀನಿ. ಆಧ್ಯಾತ್ಮ ತಜ್ಞರು ಉಮೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿಯಾಗಿ ಜ್ಯೋತಿಷಿಗಳು ದಿನೇಶ್ ಗುರೂಜಿ ನಮ್ಮ ಜೊತೆ ಇದ್ದಾರೆ. ಸರ್ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ರಾಮಕೃಷ್ಣ ಜ್ಯೋತಿಷಿಗಳಿದ್ದಾರೆ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮೊದಲನೇದಾಗಿ ಉಮೇಶ್ ಸರ್ ನಿಮ್ಮನ್ನೇ ಮಾತಾಡಿಸ್ತೀನಿ. ಗುರುಜಿ ಓಕೆ ಸರ್ ಅಂತೀನಿ, ನಾನು ಕಂಫರ್ಟಬಲ್ ಆಗಿದೆ ನನಗೆ. ಏನು ಅನಿಸುತ್ತೆ 2025ನ್ನು ನೋಡಬೇಕಾದ್ರೆ, ಈ ದುರಂತಗಳನ್ನು ನೋಡಬೇಕಾದ್ರೆ? ಈ 2025ರಲ್ಲಿ ಈ ದುರಂತಗಳನ್ನು ನಾವೀಗ ಈ ಪೀಳಿಗೆಯಲ್ಲಿ, ಈಗಿನ ನಮ್ಮ ವಯಸ್ಸಲ್ಲಿ ಈಗ ನೋಡ್ತಿದ್ದೀವಿ. ಇಂತಹ ಘಟನೆಗಳು, ಇಂತಹ ಪ್ರಳಯಗಳಾಗ್ಬೋದು, ಯುದ್ಧಗಳಾಗ್ಬೋದು, ಇದು ಹಿಂದಿನ ದಶಕಗಳಲ್ಲಿ 70 ವರ್ಷದಿಂದ ಆಗ್ಬೋದು, 50 ವರ್ಷದಿಂದ ಆಗ್ಬೋದು, ಯುದ್ಧಗಳು 40 ವರ್ಷದಿಂದ ಆಗ್ಬೋದು. ಇವೆಲ್ಲವೂ ನಡೆದಿರುವಂಥದ್ದು ನಮ್ಮ ಇಡೀ ಪ್ರಪಂಚ ನೋಡಿದೆ. ನಾವು ಈಗ ಮಾಧ್ಯಮಗಳಲ್ಲಿ ಅದನ್ನು ನೋಡ್ತಾ ಇದ್ದೀವಿ. ನೇರವಾಗಿ ಕಣ್ಣಲ್ಲಿ ಕಂಡು ಅಲ್ಲಿನ ನೋವನ್ನು, ದುಃಖವನ್ನು ಅಲ್ಲಿಂದ ಹೊರಗೆ ಬಂದು ಈ ದೇಶದಲ್ಲಿ ಹೇಳಿರೋರು ನೋಡ್ತಾ ಇದ್ದೀವಿ ಮಾಧ್ಯಮಗಳ ಮುಖಾಂತರ. ಇದು ದೇಶ ಎಲ್ಲರೂ ಕೂಡ ಬಯಸೋದು ಶಾಂತವಾಗಿರಬೇಕು ಅಂಥೇಳಿ, ವಿಶ್ವ ಶಾಂತವಾಗಿರಬೇಕು ಅಂಥೇಳಿ. ಆದರೆ ವಿಷ ಅಮೃತ ಹೇಗೆ ಸಮುದ್ರ ಮಂಥನದಲ್ಲಿ ಹೊರಗೆ ಬಂತೋ ಹಾಗೆ ಶಾಂತಿನೂ ಕೆಲವು ಸಮಯದಲ್ಲಿ ಅದು ಶಾಶ್ವತವಾಗಿರೋದಿಲ್ಲ, ಮತ್ತು ಯುದ್ಧನೂ ಕೂಡ ಶಾಶ್ವತವಾಗಿ ಇರೋದಿಲ್ಲ. ಅಲ್ಲಿ ಜೀವಗಳ ನಷ್ಟ ಆಗದಾಗೆ ನೋಡ್ಕೊಳ್ಳುವಂಥದ್ದು, ಮನುಷ್ಯರ ನಷ್ಟ ಆಗದಾಗೆ, ಮಾನವೀಯತೆ ನಷ್ಟ ಆಗದಾಗೆ ನೋಡ್ಕೊಳ್ಳುವಂಥದ್ದೇ ಬಹಳ ಮುಖ್ಯ ಅಂಥೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಓಕೆ ಸರ್, ತಾವು ನೀವು ಜ್ಯೋತಿಷ್ಯವನ್ನು ಹೇಳಲ್ಲ, ಜ್ಯೋತಿಷ್ಯವನ್ನು ಹೇಳ್ಕೊಡ್ತೀರಿ ಅಂತ ಬಹಳ ಖುಷಿ ಆಯ್ತು ಅದನ್ನು ಕೇಳಿ. ಸರ್ ಹೇಳಿ, 2025ನೇ ವರ್ಷವನ್ನು ಗಮನಿಸಿದಾಗ ನಿಮ್ಗೇನು ಅನ್ನಿಸ್ತಾ ಇದೆ? ನನ್ನ ಬಗ್ಗೆ ವೀಕ್ಷಕರಿಗೆ ಕಮ್ಮಿ ಪರಿಚಯ ಇರ್ಬೋದು, ಆದರೆ ಮಾರ್ಚ್ 27ನೇ ತಾರೀಕು ನಮ್ಮ ಉಗಾದಿ ಭವಿಷ್ಯದಲ್ಲಿ ಈ ವರ್ಷ ಏನೇನು ನಡೆಯುತ್ತೋ ಅಂತ ಎಲ್ಲ ಪ್ರತಿಯೊಂದು ಕೂಡ ಹಿಸ್ಟ್ರಿಲಿ ದಾಖಲೆ ಆದಂಗೆ ನಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಆಲ್ರೆಡಿ ರಿಜಿಸ್ಟರ್ ಮಾಡಿದ್ದೀವಿ. ಮಾರ್ಚಲ್ಲೇ ನಾವು ಫ್ಲೈಟ್ ಪತನದ ಬಗ್ಗೆ ಆಲ್ರೆಡಿ ಹೇಳಿದ್ದೀವಿ. ಇವತ್ತೆಲ್ಲ ಗೂಗಲ್ ಮಾಡಿದ್ರೆ ಸಿಗುತ್ತೆ, ಹೂ ವಾಸ್ ದಿ ಫಸ್ಟ್ ಅಸ್ಟ್ರಾಲಜರ್ ಟು ಪ್ರೆಡಿಕ್ಟ್ ಅಂತ ನಮ್ಮದು ಇದೆ. ಅಲ್ಲಿ ಬೇರೆ ಕಡೆ ಎಲ್ಲ ವಿಮಾನಗಳು ಅಪಘಾತಗಳು ಆಗ್ತವೆ. ಅದರಲ್ಲಿ 3 ಜನ 5 ಜನ 6 ಜನ ಅಥವಾ ಒಂದು ಹೆಲಿಕಾಪ್ಟರ್ಲಿ 5 ಜನ ಅಂತ ಬರ್ತಾ ಇರುತ್ತೆ. ಅದು ಸಣ್ಣ ಸಣ್ಣ ವಿಚಾರದಲ್ಲಿ. ಆದರೆ ಒಂದು ದೊಡ್ಡ ಸುದ್ದಿ ಆಗ್ತಕ್ಕಂಥದ್ದು ಈ ವರ್ಷ ಆಗುತ್ತೆ ಅಂತ ಹೇಳಿ ಶಾಸ್ತ್ರದಲ್ಲಿ ಸೈಂಟಿಫಿಕ್, ಅದು ಇಟ್ ಈಸ್ ಎ ಪ್ಯೂರ್ ಸೈನ್ಸ್.
2 ಹೈಡ್ರೋಜನ್ನು ಪ್ಲಸ್ 1 ಆಕ್ಸಿಜನ್ ಹಾಕಿದ್ರೆ ಅಲ್ಲಿ H2O ಅಂತ ಕರಿತೀವಿ. ಇಟ್ಸ್ ಎ ಪ್ಯೂರ್ ಸೈನ್ಸ್. ಪ್ಲಾನೆಟರಿ ಇಂಟೆಲಿಜೆನ್ಸ್ ಪ್ರಕಾರ ನಾವು ಮ್ಯಾಟ್ರಿಕ್ಸ್ನ ತೊಗೊಂಡಾಗ ಈ ಮ್ಯಾಟ್ರಿಕ್ಸಲ್ಲಿ ಈ ಒಂದು ವಿಚಾರದಲ್ಲಿ ದೇರ್ ವಿಲ್ ಬಿ ಸಮ್ ಡಿಸ್ಟರ್ಬೆನ್ಸ್ ಇನ್ ದಿ ಅರ್ತ್ ಅಂತ ಹೇಳ್ತೀವಿ. ಅದನ್ನೇ ನಾವು ಇಂಗ್ಲೀಷಲ್ಲಿ ಡಿಸ್ಆಸ್ಟರ್ ಅಂತ ಕರಿತೀವಿ. ಡಿಸ್ ಅಂತ ತೆಗೆದುಬಿಟ್ಟು ಆಸ್ಟರ್ ಅಂತಂದರೆ, ಆಸ್ಟರ್ ಅಂದರೆ ಇನ್ನೇನಿಲ್ಲ, ಆಸ್ಟ್ರಲ್ ಸೈನ್ಸ್. ಡಿಸಾಸ್ಟರ್ ಅಂತ ನಾವು ಕರಿತೀವಿ. ಯುದ್ಧ ಆಗಿರ್ಬೋದು, ಈ ವರ್ಷ ಹೆಚ್ಚಾಗಿರತಕ್ಕಂಥದ್ದು, ಅದು ಸ್ವಲ್ಪ ಮುಗಿದು ಬೇರೆ ಕಡೆ ಶಿಫ್ಟ್ ಆಗ್ತಕ್ಕಂಥದ್ದು ಹೇಳಿದ್ದೀವಿ. ವಿಮಾನ ಅಪಘಾತದ ಬಗ್ಗೆ ಹೇಳಿದ್ದೀವಿ. ಇನ್ನೂ ಅನೇಕ ವಿಚಾರಗಳು ಈ ವರ್ಷದಲ್ಲಿ ನಡೆಯೋದೆಲ್ಲ ಹೇಳಿದ್ದೀವಿ. 2025ರಲ್ಲಿ ಇದ್ದೇ ಇರತಕ್ಕಂಥದ್ದು.